ಹತ್ತಿಸ್ಬಿಟ್ಟಿರ್ಬೇಕಾ ಯಾಕಂದ್ರೆ ಯಾರು ಹಂಗೆ ಕೇಳಿರ್ಬಾರ್ದ ನೀನು ಕುಳ ಇಲ್ಲ ಯಪ್ಪ ಮಕ್ಕ ಅವಳೆ ಇದ್ರ ಥರ ಇಟ್ಕೊಂಡು ಯಾರಾದ್ರೂ ಒಬ್ಬರಾದ್ರೂ ಅಂತಾರೇನೋ ಅಂದ್ಕೊಂಡೆ. ಫಸ್ಟ್ ಆರ್ಡ್ರೆ ಕ್ಯಾನ್ಸಲ್ ಆಗಿಬಿಟ್ಟೈತೆ. 10 ಗಂಟೆ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ನನಗೆ ಬೆಳಗ್ಗೆನೇ ಬುಡ್ದೋಯ್ತೈತೆ ಆಯ್ತು ಅಂತಾರೆ ಎಲ್ಲ. ಆಮೇಲೆ ಹೇಳ್ತೀನಿ. ಸೊ ನಮ್ಮ ಚಾನಲ್ಗೆ ಸ್ವಾಗತ. ನಾವೆಲ್ಲಿ ಹೋಗ್ತಿದ್ದೀವಿ ಅಂತಂದರೆ BTM ಹೋಗ್ತಾಯಿದ್ದೀವಿ. ನಮ್ಮ ಅಜ್ಜಿ ಬಂದಿದ್ದಾರಂತೆ. ಸೊ ಅಜ್ಜಿನ ಮೀಟ್ ಮಾಡಿ ಅವ್ರಿಗೇನು ಪ್ರಾಬ್ಲಮ್ ತಿಳ್ಕೊಂಡು ಆಮೇಲೆ ನಮ್ಮ ಕಂಟಿನ್ಯೂ ಮಾಡಬೇಕು ನಮ್ಮ ವಿಡಿಯೋನ. ಕರೆಕ್ಟಾಗಿ ಇವಾಗ 12 ಗಂಟೆ ಆಗ್ತೈತೆ. ನಾನು ಆ್ಯಕ್ಚುಲಿ 10 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತೇಳಿ 9 ಗಂಟೆಗೆಲ್ಲ ಎದ್ದು ಬೇಗ ಎಲ್ಲ ರೆಡಿ ಆಗಿ ಬಂದೆ. ಟೈಮ್ ನೋಡಿ ಹಿಂಗೆ ಆಗೋಯ್ತು. ಸೊ ಅದರಿಂದ ಇವಾಗ ನಾನೇನು ಮಾಡೋಣ ಅಂತಿದ್ದೀನಿ ಅಂತಂದರೆ ಇವತ್ತು ಜಸ್ಟ್ ಟ್ರಯಲ್ ತೊಗೊಳ್ಳೋಣ, ನಾಳೆಯಿಂದ ಶುರು ಮಾಡೋಣ ಅಂತಿದ್ದೀನಿ. ಅದು ಅಂಥದ್ದು ಏನು ಹೇಳಿಲ್ಲ, ಇವಾಗ ಕಂಟಿನ್ಯೂ ಮಾಡ್ತೀನಿ. ನಾವು ಇವಾಗ ಏನು ಮಾಡೋಣ ಅಂತಿದ್ದೀವಿ ಅಂತಂದರೆ ಬೈಕ್ ಟ್ಯಾಕ್ಸಿ ಮಾಡೋಣ ಅಂತಲೇ ಇದ್ದೀನಿ. ಯಾಕಂದರೆ ಆಫೀಸಲ್ಲಿ ಬಿಟ್ಬಿಟ್ರಲ್ಲ, ಸೊ ಅದರಿಂದ ನಾವು ಮಾಡೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ಯಾಕಂದರೆ ಇದರಲ್ಲಿ ನಾರ್ಮಲಾಗಿ ಚೆನ್ನಾಗಿ ಮಾಡ್ಬೋದು, ಮಸ್ತಾಗಿ ಮಾಡ್ಬೋದು ಅಂತೆಲ್ಲ ನಮ್ಮ ಫ್ರೆಂಡ್ಸ್ ಹೇಳ್ತಾಯಿದ್ರು. ಸೊ ಅದರಿಂದ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಇವತ್ತು ಮುಖ್ಯವಾಗಿ ಒಂದು ವಿಷಯ ನಾನು ಹೇಳಲೇಬೇಕು. ಅದೇನು ಅಂತಂದರೆ 50,000 ಚಾಲೆಂಜ್ ನಾನು ಸಡನ್ನಾಗಿ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ. ಸೊ ಅದು ನನಗೆ ಒಂಥರ ಬೇಜಾರು. ಅದು ನಿಲ್ಲಿಸಬಾರ್ದು, ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟೆ ಒಂದು ಜೋಶ್ನಲ್ಲಿ ಅದನ್ನು ಯಾಕೆ ನಿಲ್ಲಿಸಿದೆ ಅದನ್ನು ನಾನು ಕೇಳ್ತೀನಿ. ಸೊ ಫಸ್ಟ್ ನಾವು ಇವಾಗ ಪೆಟ್ರೋಲ್ ಹಾಕ್ಸ್ಕೋಬೇಕು. ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಬನ್ನಿ. 198 ರೂಪಾಯಿ ಇದೆ. 190 ರೂಪಾಯಿಗೆ ಹಾಕ್ಸೋಣ. 190ಗೆ ಹಾಕ್ಯಾನ. ಇವಾಗ ನಮ್ಮ ಕೆಲಸ ಮುಗಿಸೋಣ. ಸೊ ನಮ್ಗೆ ಪೆಟ್ರೋಲ್ ಎಷ್ಟಿಗೆ ಹಾಕ್ಸಿದ್ದೀವಿ ಅಂತಂದರೆ 190 ರೂಪಾಯಿ ಹಾಕ್ಸಿದ್ದೀವಿ. ಸೊ ಇಲ್ಲಿಂದನೇ ಆನ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ. ನೀವು ಯಾರಾದರೆ ಏನಾದರೂ ಉಡುಪಿಗಳನ್ನು ಸಿಗ್ನಲ್ ಹತ್ರದಿಂದ ತಪ್ಸ್ಕೊಳಕ್ಕಾದ್ರೆ ತಪ್ಸ್ಕೊಂಡು ಹೋಗ್ಬಿಡಿ. ಈ ಕಡೆ ಎಲ್ಲ ಬರೋದಕ್ಕೆ ಹೋಗ್ಬಿಡಿ. ಸುಮ್ಮನೆ ಟ್ರಾಫಿಕಲ್ಲಿ ಸಾಯಬೇಕಾಯ್ತದೆ. ಎಷ್ಟೊತ್ತು ನಿಲ್ಲಿಸ್ತಾರೆ ಗೊತ್ತಾ. ಈ ಕಡೆ ಸಿಲ್ಕ್ ಬೋರ್ಡಿಂದ ಈ ಕಡೆ ಬರೋರಿಗೆ ಏನು ಪ್ರಾಬ್ಲಮ್ ಇಲ್ಲ. ಬನಶಂಕರಿ ರೂಟಲ್ಲಿ ಈ ಕಡೆಯಿಂದ ಆ ಕಡೆ ಹೋಯ್ತಾರೆ ನೋಡಿ ಸಿಲ್ಕ್ ಬೋರ್ಡ್ ಸೈಡು. ಸಿಗ್ನಲ್ಲೇ ಬಿಡೋದಿಲ್ಲ. ಸೊ ನಾವು ಫಸ್ಟ್ ಆರ್ಡ್ರ್ ಇವಾಗ ಆ್ಯಕ್ಸೆಪ್ಟ್ ಮಾಡಿದ್ದೀವಿ. ಎಲ್ಲಿ ಅಂತಂತಂದರೆ ಇಲ್ಲೇ BTM ಲೊಕೇಶನ್ ಟು ಪಿಕಪ್, ಹೊಂಗಸಂದ್ರದಲ್ಲಿ ಡ್ರಾಪು. ಸೊ ಪರವಾಗಿಲ್ಲ ಹತ್ರನೇ ಇದೆ ಅಂತೇಳ್ಬಿಟ್ಟು ನಾವೇನಿದ್ರೆ ಈ ಲೋಕಲಲ್ಲೇ ಮಾಡ್ಕೊಳ್ಳೋಣ ಅಂತ ಇದ್ದೀವಿ ಪ್ಲಾನು. ಲೊಕೇಶನ್ ಬಂದಿದ್ದೀವಿ. ಇಲ್ಲೇ ರೈಟ್ ಅಂತ ತೋರಿಸಿದ್ದಾರೆ. ಇಲ್ಲಿದ್ದೀರಾ ಸರ್? ಸಾಗರ್ ಸರ್ ಬನ್ನಿ ಸರ್ ಬೇಗ. ಲಾಸ್ಟ್ ಆರ್ಡ್ರ್ ಹ್ಯಾಸ್ ಬಿನ್ ಕ್ಯಾನ್ಸಲ್. ಆರ್ಡ್ರೆ ಯಾಕೋ ಹಿಂಗೆ ಮಾಡ್ತಿದ್ದೀರಾ? ಫಸ್ಟ್ ಆರ್ಡ್ರೆ ಕ್ಯಾನ್ಸಲ್ ಆಗಿಬಿಟ್ಟೈತೆ. ಯಾಕೆ ಕ್ಯಾನ್ಸಲ್ ಮಾಡಿದ್ರು ಗೊತ್ತಿಲ್ಲ. ಕ್ಯಾನ್ಸಲೇಷನ್ ಚಾರ್ಜ್ ಆದರೂ ಬಂದಿರುತ್ತಾ? ಪಿಕಪ್ ಲೊಕೇಶನ್ಗೆ ಕ್ಯಾನ್ಸಲ್ ಮಾಡಿದ್ರೆ 10 ರೂಪಾಯಿ ಕಟ್ಟಾಗುತ್ತೆ ಅವ್ರಿಗೆ. ನಮಗೆ ಬಂದಿಲ್ಲ. ಸರಿ ಆಯ್ತು ರೀ. ಸ್ಟಾರ್ಟಿಂಗಲ್ಲೇ ಜೋಶಲ್ಲಿ ಮಾಡೋಣ ಅನ್ಕೊಂಬಂದರೆ ನನ್ನ ಮಗ ಸ್ಟಾರ್ಟಿಂಗಲ್ಲೇ ಆರ್ಡ್ರ್ ಕ್ಯಾನ್ಸಲ್ ಆಗಿದ್ದರಿಂದ ನಾನು ಇವಾಗ ಇನ್ನೊಂದು ಆರ್ಡ್ರ್ ಇಲ್ಲೇ ಬಿದ್ದೈತೆ. ಸೊ ಹತ್ರನೇ ಬಿದ್ದೈತೆ ಅಂತೇಳ್ಬಿಟ್ಟು ಹತ್ರ ಇರೋ ಆರ್ಡ್ರನ್ನೇ ತೊಗೊಂಡಿದ್ದೀನಿ. ನೋಡೋಣ ಬನ್ನಿ ಏನಾಗುತ್ತೋ. ಬಟ್ ತುಂಬ ಹತ್ರ ಇದೆ ಇದು. ಒಂದು ಜೋಶ್ನಲ್ಲಿ ಬಂದೆ. ಅರ್ಧ ಅವರ್ ಇಲ್ಲೇ ಸುಮ್ಮನೆ ಕೂತಿದ್ದೀನಿ ನೋಡಿ. ಆರ್ಡ್ರೇ ಬಂದಿಲ್ಲ. ಟೆನ್ಷನ್ ಆಯ್ತದೆ. ಇಲ್ಲ ಕೋಪ ಬರ್ತದೆ ಹೇಳಿ. ಬಂದೇ ಬರ್ತದೆ ಮನ್ಸ ಅನ್ನೋದು ಪಕ್ಕ ಬಂದೇ ಬರ್ತದೆ. ಈ ಅಪ್ಪಂಗೆ ಕೂತ್ಕೊಳ್ಳೋಕ್ಕೆ ಬರ್ತಾಯಿಲ್ಲ. ಬಾಹುಬಲಿ ಕಾಲ್ ಮಾಡ್ತಿದ್ದಾನೆ ಅಂದರೆ ಅವ್ರು ಕಾಲ್ ಮಾಡಿರ್ತಾರೆ ಅಂತ ಅರ್ಥ. ಅಂದರೆ ಈ ಅಪ್ಪ ಮೆಸೇಜ್ ನೋಡಿಲ್ಲ ಅಂತ ಅರ್ಥ. ಅಯ್ಯೋ ನಮ್ಮ ಡ್ರಾಪ್ ಮಾಡಾದ್ಮೇಲೆ ಮತ್ತೆ ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನನ್ನ ಪಾಡಿ ಶಿವನೇ ಅಂತ ತಾನೆಲ್ಲ ಇದ್ದೀನಿ. ನನ್ನ ಬುಡಕ್ಕೆ ಯಾಕೋ ಬರ್ತೀರಾ? ರೆಕಾರ್ಡಿಂಗಲ್ಲೇ ಇದೆಯಾ? ಅಯ್ಯೋ ನಾನು ರೆಕಾರ್ಡಿಂಗ್ ಆಫ್ ಆಗಿಬಿಟ್ಟೈತೆ ಅಂದ್ಕೊಂಡಿದ್ದೀನಿ. ನಮ್ಮ 2ನೇ ಪಿಕಪ್ ಹೋಗ್ತಾ ಇದ್ದೀವಿ. ಮೋಟೋ ವ್ಲಾಗ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಇನ್ನು ಮುಂದೆ ನೋಡಿ. ಇದೊಂದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ 50,000 ಚಾಲೆಂಜು. ಇದು ಕಂಪ್ಲೀಟ್ ಮಾಡಲೇಬೇಕು. ಈ ಕಂಪ್ಲೀಟ್ ಮಾಡಾದ್ಮೇಲೆ ನಾನು ನೆಕ್ಸ್ಟ್ ಟಾಸ್ಕ್ ಹೋಗೋದಿಲ್ಲ ಅಂತ ನನಗೆ ಆಗೋದಿಲ್ಲ. ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ 1,000 ಸಲ ಯೋಚನೆ ಮಾಡಿದ್ರು ಓಕೆ. ಒನ್ಸ್ ಸ್ಟಾರ್ಟ್ ಆದಮೇಲೆ ಮತ್ತೆ ಯೋಚನೆ ಮಾಡಲೇಬಾರ್ದು. ಸೊ ನಾಳೆಯಿಂದ ನೋಡಿ. ಇವತ್ತು ನಮ್ಮ ಬೇಗ ಸ್ಟಾರ್ಟ್ ಮಾಡಬೇಕಂತಲೇ ಬೇಗ ಸ್ಟಾರ್ಟ್ ಮಾಡಿದೆ. ಬಟ್ ನೋಡಿದ್ರಲ್ಲ, ಆ ಕೆಲಸ ಈ ಕೆಲಸ ಬ್ಯಾಂಕ್ ಹೋಗ್ಬೇಕು ಅಂತೇಳ್ಬಿಟ್ಟು ಬಂದ್ಬಿಟ್ಟು ಟೈಮ್ ಎಲ್ಲ ತುಂಬ ವೇಸ್ಟ್ ಆಗೋಯಿತು. ಸೊ ಅದರಿಂದ ನಾಳೆಯಿಂದ ಶುರು ಮಾಡೋಣ ಅಂತೇಳ್ಬಿಟ್ಟು. ಯಾಕಂದರೆ ಅದಕ್ಕೆ ತುಂಬ ಟೈಮ್ ಕೊಡಲೇಬೇಕು. ಇವಾಗ ನಾನು ಮಿಸ್ಟರ್ ಶೇಷು ಸರ್ ವೇರ್ ಆರ್ ಯು? ಇವಾಗ ನಮ್ಮ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಸೆಕೆಂಡ್ ಬಂದು ಹೊಂಗಸಂದ್ರ ಹತ್ರ ಹೋಗಬೇಕು. ಅದರಲ್ಲಿ ರೋಡಿಂದ ಟ್ರಾಫಿಕ್ ಜಾಮ್ ಬೇಜಾನಾಗುತ್ತೆ. ನಮ್ಮ ರೈಡ್ನಲ್ಲಿ ಇದುವರೆಗೂ ಇನ್ನೂ ಫ್ರೆಂಡ್ಲಿಯಾಗಿ ಯಾರೂ ಸಿಕ್ಕಿಲ್ಲ. ಯಾಕಂದರೆ ನಾರ್ಮಲಾಗಿ ರ್ಯಾಪಿಡೋದಲ್ಲಿ ಹೋಗ್ಬೇಕಾದ್ರೆ ತುಂಬ ಜನ ಫ್ರೆಂಡ್ಸ್ ಆಗಿಬಿಡ್ತಾರೆ. ನನಗಂತೂ ಲಾಸ್ಟ್ ಟೈಮ್ ಇದಕ್ಕೆ ಮುಂಚೆ ಒಂದು 8 ತಿಂಗಳು 10 ತಿಂಗಳು 1 ವರ್ಷನೇ ಆಗಿರುತ್ತೆ ಅಂದ್ಕೊಳ್ಳಿ. 1 ವರ್ಷ ಮುಂಚೆ ಮಾಡ್ತಿದ್ಬೇಕಾದ್ರೆ ಅವಾಗ ಕೆಲವರು ಫ್ರೆಂಡ್ಸ್ ಎಲ್ಲ ಸಿಗ್ತಾಯಿದ್ರು. ಅವರೇ ಚೆನ್ನಾಗಿರುತ್ತೆ ಅದೆಲ್ಲ ಕೇಳಿ. ಮತ್ತು ಅವ್ರು ಎಲ್ಲಿ ಕೆಲಸ ಮಾಡ್ತವ್ರೆ, ಮತ್ತು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತವ್ರೆ, ಏನಾದರೂ ಇನ್ಫಾರ್ಮೇಷನ್ಸ್ ಏನಾದ್ರು ಬೇಕು ಅಂತಂದರೆ ನಾವು ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ ಅಂತೇಳ್ಬಿಟ್ಟು ಅವ್ರ ನಂಬರ್ ಕೊಡೋದು, ನಾನು ಅವ್ರಿಗೆ ಕೊಡೋದು. ಸೊ ಈ ಥರ ಫ್ರೆಂಡ್ಸ್ ಆಗಿಬಿಡ್ತೀವಿ ರ್ಯಾಪಿಡೋದಲ್ಲಿ. 2ನೇ ರೈಡ್ ಇದು. ಸೊ ಇದುವರೆಗಿನ ಯಾರೂ ಸಿಕ್ಕಿಲ್ಲ. ನೋಡೋಣ ಇರಿ, ಇದ್ರ ಮೇಲೆ ಸಿಕ್ಕಿದ್ರೂ ಸಿಗ್ಬೋದು. ಇವಾಗ
ನಾವು 4ನೇ ರೈಡ್ಗೆ ಹೋಗ್ತಾ ಇದ್ದೀವಿ. ಏನು ಉಮೇಶ 2ನೇ ರೈಡ್ ತಾನೆ ಅಂತ ಹೇಳ್ತಿದ್ದಿದ್ದು ಅಂತಂದರೆ ದಿಢೀರ್ ಅಂತ ಇವಾಗ 4ನೇ ರೈಡ್ ಅಂತಿದ್ದೀವಿ ಅಂತಂದರೆ ಅದೊಂದು ದೊಡ್ಡ ಕತೆ ಆಯಿತು. ಬರ್ತೀನಿ ರೀ ಮತ್ತೆ ಏನಾಯಿತು ಅಂತೇಳ್ಬಿಟ್ಟು ಇವಾಗ 4ನೇ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. 4ನೇ ಲೊಕೇಶನ್ದ ಪಿಕಪ್ ಮಾಡಿಕೊಂಡು ಹಂಗೆ ಹೋಗ್ತಾ ಮಾತಾಡ್ತೀನಿ ರೀ. ಬೊಮ್ಮನಹಳ್ಳಿ ರೋಡ್ ಹೊಂಗಸಂದ್ರ ಹತ್ರ ಬೊಮ್ಮನಹಳ್ಳಿ ರೋಡ್ ಹತ್ರ ಇದ್ದೀವಿ. ಸೊ ಇಲ್ಲಿ ಹೋಗಿ ಪಿಕಪ್ ಲೊಕೇಶನ್ ಮಾಡಿಕೊಂಡು ಪಿಕಪ್ ಕಸ್ಟಮರ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಡ್ರಾಪ್ ಲೊಕೇಶನ್ಗೆ ಹೋಗಬೇಕು. ಸೊ ಏನಾಯಿತು ಅಂತಂದರೆ 3ನೇ ಲೊಕೇಶನ್ ಹತ್ರ ನಾವು ಕರ್ಕೊಂಡೋಗಿದ್ವಲ್ಲ ಕಸ್ಟಮರು ಹೊಂಗಸಂದ್ರ ಹತ್ರ ಡ್ರಾಪ್ ಕೇಳಿದ್ರು. ಡ್ರಾಪ್ ಮೀನ್ಸ್ ಅಲ್ಲೇ ಡ್ರಾಪ್ ಲೊಕೇಶನ್ ಇರೋದು. ಸೊ ನಾನೇನು ಮಾಡಿದೆ, ಅಲ್ಲೇ ಡ್ರಾಪ್ ಮಾಡಿದೆ. ಇಲ್ಲಿಗೆ ಬಂದಿರೋದು ಅಂತ ಕೇಳಿದ್ರು. ಹಾಂ ಮ್ಯಾಮ್ ಇಲ್ಲಿಗೆ ಬಂದಿರೋದು ಅಂತಂದೆ. ನಾವು ಇಟ್ಕೊಂಡು ಅವ್ರು ಬೇರೆ ಲೊಕೇಶನ್ಗೆ ಹೋಗ್ಬೇಕಿತ್ತೇನೋ. ನಾನು ಕೇಳಿದೆ ಎಲ್ಲಿಗೆ ಹೋಗ್ಬೇಕಿತ್ತು ಮ್ಯಾಮ್ ಅಂತ. ಅವ್ರೇನು ಮಾತಾಡಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ರೈಡ್ ಕಂಪ್ಲೀಟ್ ಮಾಡಿಕೊಂಡು ಅಲ್ಲೇ ಇದೆ ವೆಯ್ಟ್ ಮಾಡ್ತಾಯಿದ್ದೆ. ಬೇರೆ ಆರ್ಡ್ರ್ ಬರುತ್ತೆ ಅದು ತೊಗೊಂಡು ಹೋಗೋಣ BTMಗೆ ಅಂತ. ಇರೋ ಪಿಕಪ್ ಲೊಕೇಶನ್ 1 ಕಿಲೋಮೀಟ್ರ್ ಡ್ರಾಪ್ ಅಂತ ಇತ್ತು. ಯಾಕೆ ಬಿಡಬೇಕು 1 ಕಿಲೋಮೀಟ್ರ್ ಅಂತ ಮತ್ತೆ ಆ್ಯಸೆಪ್ಟ್ ಮಾಡಿದೆ. ನೋಡಿದ್ರೆ ಅವರೇ ಮತ್ತೆ ಅವನಿಗೆ ನಗು ಬರ್ತದೆ. ಏನು ಮಾಡೋದು, 5 ನಿಮಿಷ ರೆಕಾರ್ಡ್ ಆಗೈತೆ. ಎಷ್ಟು ಸ್ಟೋರೇಜ್ ಫುಲ್ ಆಗಿರುತ್ತೆ ಗೊತ್ತಾ. ಸೊ ಅಷ್ಟಾಗಿ ಏನು ಮಾತಾಡೇ ಇಲ್ಲ ನಾನು, ಆಫಲ್ಲಿದೆ ಅಂತ ಹೇಳ್ಕೊಂಡು ಹಾಗೆ ಮಾತಾಡ್ಕೊಂಡು ಬರ್ತಾಯಿದ್ದೆ. ನಾನೇನು ಜಾಸ್ತಿ ಮಾತಾಡಿಲ್ಲ. ಯಪ್ಪ ಮಕ್ಕ ಅವಳೆ ಇದ್ರ ಥರ ಇಟ್ಕೊಂಡು ಕಿವಿಗೆ ಏನೋ ಹಾಕೊಂಡು ಆಡಿ ಕೆಳಗೆ ಬರ್ತಾಯಿದ್ದೆ. ಸೊ ಅದರಿಂದ ಇವಾಗೇನು ನಮ್ಮ BTM ಲೊಕೇಶನ್ಗೆ ಏನೋ ಆರ್ಡ್ರ್ ಬಿದ್ದರೆ ಹೋಗ್ಬಿಡೋಣ. ಸೊ ಇವಾಗ ನಮ್ಮದು ಎಷ್ಟು ಆರ್ಡ್ರ್ ಆಯಿತು, 5ನೇ ಆರ್ಡ್ರ್ ಆಯಿತು ಅನಿಸುತ್ತೆ. ಸೊ 5 ಆರ್ಡ್ರಿಗೆ 200 ರೂಪಾಯಿ ಮಾಡಿದ್ದೀವಿ. ಎಕ್ಸಾಕ್ಟ್ 205 ರುಪೀಸ್. ಇದು ಪೆಟ್ರೋಲ್ ಕಾಸ್ಟ್ ಬಂದ್ಬಿಟ್ಟೈತೆ. ಇದ್ರ ಮೇಲೆ ಬರೋದೇ ನಮ್ಮ ಇನ್ಕಮ್ಮು. ಬ್ರೇಕ್ ಇದೆ, ಮಧ್ಯಾಹ್ನ ಆಯ್ತಲ್ಲ ಊಟ ಮಾಡೋಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ನಾವು BTMಗೆ ಲೊಕೇಶನ್ಗೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಿಂಗಿದ್ರು IIM ಅಂತ ಒಂದು ಪ್ಲೇಸ್ ಇದೆ. ಸೊ ಆ ಪ್ಲೇಸ್ಗೆ ಆರ್ಡ್ರ್ ಬಿದ್ದಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಪಿಕಪ್ ಲೊಕೇಶನ್ಗೆ. ಪಿಕಪ್ ಲೊಕೇಶನ್ ಸ್ವಲ್ಪ ದೂರ ಇದೆ, 1.234 ಕಿಲೋಮೀಟ್ರ್ ಅಂತ. ಪಿಕಪ್ ಲೊಕೇಶನ್ಗೆಲ್ಲ ಅವ್ನು ಅಮೌಂಟ್ ಕೊಡೋದಿಲ್ಲ. ಬಟ್ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ನಾವು ಹೋಗಬೇಕು ಅಂತಂದರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಆ್ಯಸೆಪ್ಟ್ ಮಾಡ್ಕೊಂಡಿದ್ದೀವಿ, ಹೋಗ್ತಾ ಇದ್ದೀವಿ. ಸೊ ಇವನ್ನ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರಲ್ಲ ಅವನ್ನ ಬಿಟ್ಬಿಟ್ಟು ಇವಾಗ ನಾವು ಮತ್ತೆ BTMಗೆ ಹೋಗಬೇಕು. ಅವನ್ನ ಹಿಡ್ಕೊಂಡು ಸ್ವಿಗ್ಗಿ ಮಾಡ್ತಾಯಿದ್ದೆ ಅಂತ ಅಂದೆ. ನಾನು ಆ್ಯಕ್ಚುಲಿ ಫುಲ್ ಟೈಮ್ ಮಾಡೋದೇ ಇಲ್ಲ ಇದನ್ನೆಲ್ಲ. ಏನೋ ಇವತ್ತು ಒಂದು ದಿನ ಟೆಂಪ್ರವರಿಗೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಅದು IIM ಅಂತ ತೋರಿಸ್ತಲ್ಲ. ಇದು ನಾರ್ಮಲಾಗಿ ಬೆಳೆಕಳಿ ಅಂತ ಬಂದ್ರೇ IIM ಅಂತಲೇ ತೋರಿಸೋದು. IIM ತೋರಿಸ್ತಿದೆಯಲ್ಲ ಅದು IIM ಅಂತಲೇ ಗೊತ್ತಿರೋ ಜಾಗ ಅಂದ್ಕೊಂಡು ಆ್ಯಸೆಪ್ಟ್ ಮಾಡ್ಕೊಂಡ್ಬಂದೆ. ಇದು ಗೊತ್ತಿರೋ ಜಾಗನೇ ಇಲ್ಲ ಅಂತೇಳಿಲ್ಲ. ಬಟ್ ಅದು ನಾನು ಸ್ಟ್ರೈಟ್ ಹೋಗಿ ಬರ್ತಿದ್ದೆ. ಇವಾಗ ಅವ್ರು ರೈಟ್ ಅಂತ ಹೇಳಿರಲಿಲ್ಲ ಅಂದರೆ ಆಮೇಲೆ ಅವರೇ ರೈಟ್ ಅಂದಿದ್ದಕ್ಕೆ ಆಮೇಲೆ ಬಂದೆ. ಸ್ಟ್ರೈಟ್ ಹೋಗಿ ಬರ್ತಿದ್ದೆ ಸರ್. ಸೊ ಇವಾಗ ನಾವೆಲ್ಲ ಹೋಗ್ತಿದ್ದೀವಿ ಅಂತಂದರೆ BTM ಹೋಗಬೇಕು ಇವಾಗ. ಯಾಕಂದರೆ ಲಂಚ್ ಬ್ರೇಕ್ ಅಲ್ಲ, ಲಂಚ್ ಟೈಮಲ್ಲಿ ಲಂಚ್ ತಿನ್ನಬೇಕು. ಅದಕ್ಕೆ ಅಂತ ಒಬ್ಬ ಬೇವರ್ಸಿ ನಮ್ಮ ಜೊತೆ ಬರ್ತಾವನೇ. ಅವನೇ ಮಿಸ್ಟರ್ ರಾಮ್ ಅಂತ ಬೇವರ್ಸಿ. ನಾನು ಟೆನ್ಷನ್ ಪಾರ್ಟಿ, ಅವ್ನು ಟೆನ್ಷನ್ ಮಾಡಿಬಿಡ್ತಾನೆ ನನಗೆ. ಈ ನೋಸ್ ಎವ್ರಿಥಿಂಗ್. ಇವಾಗ ನಾನು ಏನಾದ್ರು ಚಿಕ್ಕದಪ್ಪ ಮಾಡಿದ್ದೀನಿ ಅಂದ್ಕೊಳ್ಳಿ, ಅದು ನನ್ನಿಂದ ಆಗಿರಲ್ಲ ಅಂತ ಗೊತ್ತು. ಆದರೂ ಬೇವರ್ಸಿ ನನ್ನ ತಲೆ ತಿನ್ಬೇಕಂತಲೇ ತಿಳ್ಕೊಬರಿಸ್ತಾನೆ ನನಗೆ. ಏನು ಮಾಡೋದು, ದೋಸ್ತ ಆಗಿಬಿಟ್ನಲ್ಲ. ಸೊ ಯಾರ್ಯಾರು ಅಂತಂದರೆ ನಾನು ರಾಮ್ ತೊಗೊತಿದ್ದೀವಿ. ಅಯ್ಯೋ. ಸೊ ಆ್ಯಕ್ಚುಲಿ ಎಲ್ಲಿ ಹೋಗ್ತೀವಿ ಅನ್ನೋದು ನನಗೂ ಪ್ಲಾನ್ ಇಲ್ಲ, ಅವನಿಗೂ ಪ್ಲಾನ್ ಇಲ್ಲ. ಯಾಕಂದರೆ ಯಾರಿಂದ ನನಗೇನು ತೊಂದರೆ ಆಗಿಲ್ಲ. ಅದೇ ಒಂದೇ ಕಾಮಿಡಿ ಪಾಪ ಆ ಅಕ್ಕದು. ಮತ್ತು ಸ್ವಲ್ಪ ಮಾತಾಡಬೇಕಂದ್ರೆ ನನಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಅವ್ರ ರೆಸ್ಪಾನ್ಸ್ ಸರಿಯಾಗಿ ಕೊಟ್ಟಿಲ್ಲ. ನನಗೆ ಕೋಪ ತಿಕ್ಕ ಎಲ್ಲ ಬಿಡ್ದೋಗ್ಬಿಡುತ್ತೆ. ಜಾಸ್ತಿ ನಾನು ಕಮ್ಯುನಿಕೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ಮೀರಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ ಅಂದಾಗ ನಾನು ಅವ್ರನ್ನ ಕಮ್ಯುನಿಕೇಟ್ ಮಾಡಿಸ್ತೀರ ಬಿಡೋದೇ ಇಲ್ಲ. ಸೊ ಬನ್ನಿ, ಹತ್ತಿಸ್ಬಿಟ್ಟಿರ್ಬೇಕಾ. ಯಾಕಂದ್ರೆ ಕಣ್ಣಲ್ಲಿ ಇಟ್ಕೊಂಡು ಹೊರಡ್ತಾವೆ. ಸ್ವಲ್ಪ ಮುಂದೆ ಬಂದರೆ ಹಂಗೆ ಗುದ್ದಿಗೆ ಹೋಗಿ ಬೆದಿರ್ದಿರ್ಬೇಕು ಎಲ್ಲಾದರೂ ಬೇವರ್ಸಿ. ಅಯ್ಯೋ, ಕ್ಯಾಮ್ರಾ ಆ್ಯಂಗಲೇ ಚೇಂಜ್ ಮಾಡ್ಬಿಟ್ಟವನೇ. ನಾನು ಇವಾಗೆ ಅಬ್ಸರ್ವ್ ಮಾಡ್ತಿದ್ದೀನಿ. ಅವನು ಹೋಟ್ಲ್ ಹತ್ರ ತೆಗೆದ್ಬಿಟ್ಟು ನೋಡ್ತಾ ಇದ್ದ. ಸೊ ಕ್ಯಾಮ್ರಾ ಆ್ಯಂಗಲೇ ಚೇಂಜ್ ಮಾಡ್ಬಿಟ್ಟವನು. ಕ್ಯಾಮ್ರಾ ಆ್ಯಂಗಲ್ ನಿಮ್ಗೆ ಒಂಚೂರು ಚೇಂಜ್ ಆಗಿರುತ್ತೆ, ಗೊತ್ತಿರುತ್ತೆ. ಹೋಗಿ ಊಟ ಮಾಡಿಕೊಂಡು ಎಷ್ಟು 1:30ಗೆ ನಾನು ಇಲ್ಲಿ ಬಂದಿದ್ದು. ಇವಾಗ 3 ಗಂಟೆ ಆಯ್ತೈತೆ ಅಂದರೆ 1.5 ಅವರ್ ಇಲ್ಲೇ ಇದ್ದಿದ್ವಿ. ಟೈಮ್ ವೇಸ್ಟ್ ಆಗಿದೆ ಅಂತಲೇ ಅರ್ಥ. ಪಿಕಪ್ ಲೊಕೇಶನ್ಗೆ ಹೋಗ್ತಿದ್ದೀವಿ. ಇದು 6ನೇ ಆರ್ಡ್ರು. ಇದು ಚಾರ್ಜಿಂಗ್ ಬೇರೆ ತುಂಬ ಕಮ್ಮಿ ಇದೆ. ನಾವು ಇದನ್ನ ಮೈಂಟೈನ್ ಮಾಡ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗಬೇಕು. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಅಂತಲೇ ನಂಗೆ ಗೊತ್ತಿಲ್ಲ. ಆಟೋಮೆಟಿಕ್ ಆ್ಯಸೆಪ್ಟ್ ಮಾಡಿದ್ದು. ಜಸ್ಟ್ 800 ಮೀಟರ್ಸ್ ಅಂದರೆ 7th ಮೈನ್ಗೆ ಡ್ರಾಪು. ಇದೊಂದು ಅದ್ಭುತವಾದಂಥ ಆರ್ಡ್ರು. ಡ್ರಾಪ್ ಲೊಕೇಶನ್ ಬಂದಿದ್ದೀವಿ. ಡ್ರಾಪ್ ಮಾಡಿಬಿಟ್ಟು ಇಲ್ಲಿಗೆ ವೆಯ್ಟ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ನೆಕ್ಸ್ಟ್ ಆರ್ಡ್ರ್ ತೊಗೊಳ್ಳೋಣ ಅಂತೇಳ್ಬಿಟ್ಟು. ಆ ಹುಡುಗರು ಏನ್ರೋ ಯಪ್ಪ ಹಂಗಿದಿರಲ್ಲಿ. ಕೆಲವರು ಓಕೆ ಇರ್ತಾರೆ, ಕೆಲವರು ಇನ್ಕಂಫರ್ಟಬಲ್ ಇರ್ತಾರೆ. ಏನು ಇವರು ಹೊಸಬ್ರ ಜೊತೆ ಹಂಗೆ ಮಾತಾಡ್ತವ್ರೆ ಅಂದ್ಕೊಂಡು ಇದೇ ಮಾಡೋದು ನಾನು ತಪ್ಪು ಅನ್ಸುತ್ತೆ. ಯಾವನ ಹೆಂಗಾರು ಒಳ್ಳೆ ನಮ್ಮ ಪಾಡಿಗೆ ನಾವೇನು ಮಾಡಬೇಕು ಅಂತ ಮಾಡಿಬೇಕು ಅನ್ಸುತ್ತೆ.
ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ BTM ನಮ್ಮ ಅಡ್ಡದಲ್ಲಿ ಹತ್ರನೇ ಇದ್ದೀವಿ. ಏನು ಇಷ್ಟು ಫಾಲೋವರ್ಸ ಅಂತ ಕೇಳಿದೆ ನೋಡು, ನಾನು ಥರ ಆಗೋಯ್ತು. ಸೆಟ್ ಯಾರು ಹಂಗೆ ಕೇಳಿರ್ಬಾರ್ದು ನೀನು ಕೂಡ. ಇಲ್ಲಿ ನಾವು ಡ್ರಾಪ್ ಲೊಕೇಶನ್ಗೆ ಬಂದು ಡ್ರಾಪ್ ಮಾಡಾಯಿತು. ಸೊ ಇದು ಯಾವುದೋ ಒಂದು ಅಪಾರ್ಟ್ಮೆಂಟ್ ಒಳಗೆ ಡ್ರಾಪ್ ಮಾಡೋಕ್ಕೆ ಹೇಳಿದ್ರು, ಮಾಡಿದ್ದೀವಿ. ಹೆಲ್ಮೆಟ್ ಬೆಳಗ್ಗೆಯಿಂದ ಹಾಕಿ ತಲೆನೋವು ಬರ್ತೈತೆ. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ರೆಸ್ಟ್ ಮಾಡ್ಕೋಬೇಕು ಸೈಡಿಗೆ ನಿಲ್ಲಿಸಿ. 10 ನಿಮಿಷ ಆದಮೇಲೆ ಇವಾಗ ಫಸ್ಟ್ ಅವರ್ ತೊಗೊಂಡಿದ್ದೀವಿ. ಸೊ ಇವಾಗ ನಾವು ಡ್ರಾಪ್ ಲೊಕೇಶನ್ ಪಿಕಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಚಾರ್ಜಿಂಗ್ ಬೇರೆ ಕಮ್ಮಿ ಇದೆ. 1 ಪವರ್ ಬ್ಯಾಂಕಲ್ಲಿ ಚಾರ್ಜಿಂಗ್ ಖಾಲಿ ಆಯಿತು, 2 ಮತ್ತು ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡಬೇಕು 3. ಸೊ ಈ ಥರ ಕಾರಣಗಳಿರ್ಬೇಕಾದ್ರೆ ಇವತ್ತೇನು 50,000 ಚಾಲೆಂಜು ಸ್ಟಾರ್ಟ್ ಮಾಡಿಲ್ವಲ್ಲ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಮನೆಗೆ ಹೋಗ್ತಾಯಿದ್ವಿ. ಪೆಟ್ರೋಲ್ಗೂ ಕಾಸು ಆಯ್ತು, ನಾಳೆಗೆ ಫುಲ್ ಟ್ಯಾಂಕ್ ಅಲ್ಲ, ಹಾಫ್ ಟ್ಯಾಂಕ್ ಆದರೂ ಆರಾಮಾಗಿ ಮಾಡಿಸ್ಬೋದು. ಸೊ ಅದರಿಂದ ಸರಿ ಆಯಿತು ಬಿಡಿ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಆ ಪ್ಲ್ಯಾನಲ್ಲಿ ಇದ್ದೀನಿ. ಇವಾಗ ಅಂತ ಪ್ಲ್ಯಾನ್ ಇವಾಗ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ನಾವು ಸ್ಟಾರ್ಟ್ ಮಾಡುವ. ಸೊ ಲಾಸ್ಟ್ ಆರ್ಡ್ರು ಅಯ್ಯೋ ರೆಕಾರ್ಡ್ ಆಗ್ತೈತೆ ಅದು ಮಕ್ಕ ಮುಚ್ಚ. ಒಬ್ಬಾಗಿ ಸ್ಟೋರೇಜ್ ಫುಲ್ ಅಂತ ತೋರಿಸ್ತು, ಬೇವರ್ಸಿದು. ಆರ್ಡ್ರು 2 ಆರ್ಡ್ರ್ ಮಾಡಿಬಿಟ್ಟೆ ನಾನು. ಇದು ಸ್ಟೋರೇಜ್ ಫುಲ್ ಅಂತ ತೋರಿಸ್ಬಿಡ್ತು. ಸೊ ಅದರಿಂದ ಮತ್ತೆ ನಾನು ಆನ್ ಮಾಡೋಕ್ಕೆ ಹೋಗಿಲ್ಲ. ನೋಡಿದೆ ಇವಾಗ ಆನ್ ಮಾಡಿದೆ, ಆನ್ ಆಗಿಬಿಡ್ತೈತೆ. ಸೊ ಈಗ ಒಬ್ಬರು ಹಿಂದಿಯವರು ಬಂದಿದ್ರು, ಹಿಂದಿ ಭಯ್ಯ. ನಾನು ಇಲ್ಲಿ JP ನಗರಿಂದ ಪಿಕಪ್ ಮಾಡಿದ್ದು. ಸರಿ ಆಯಿತು, ನಾನು ಹಂಗೆ ಆರಾಮಾಗಿ ಮ್ಯಾಪ್ ನೋಡ್ಕೊಂಡೇ ಬರ್ತಾಯಿದ್ದೆ. ಸರಿ ಆಯ್ತು ಬಿಡು, ಗೊತ್ತಿರೋ ಲೊಕೇಶನೆಲ್ಲ ಯಾಕೆ ಆಫ್ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಆಫ್ ಮಾಡಿಕೊಂಡು, ನನಗೆ ಅಲ್ಲಿ ಟ್ರಾಫಿಕ್ ಎಲ್ಲೆಲ್ಲಿ ಚೆನ್ನಾಗಿರುತ್ತೆ ನಂಗೆ ಗೊತ್ತು ಚೆನ್ನಾಗಿ ಅದು. ಸೊ ಅದರಿಂದ ಏನು ಮಾಡಿದೆ, ಎಲ್ಲೆಲ್ಲಿ ಖಾಲಿ ಇರ್ತದೋ ಆ ಕಡೆ ನುಕ್ಕೊಂಡು ಬಂದುಬಿಟ್ಟೆ. ಸೊ ನಾನು ಅನ್ಕೊತಿದ್ದೆ ಏನಾದ್ರು ಅನ್ಕೊತಾರೇನೋ ಗೊತ್ತಿಲ್ಲ, ಮ್ಯಾಪ್ ಬಿಟ್ಟು ಬೇರೆ ಲೊಕೇಶನ್ಗೆ ಕರ್ಕೊಂಡು ಹೋಯ್ತವನಲ್ಲ ಇವನು ಅಂತ ಹೇಳ್ಕೊಂಡು ತಪ್ಪಾಗಿ ಅನ್ಕೊತಾರೆ ಅಂದ್ಕೊಂಡೆ. ಬಟ್ ಇಲ್ಲಿ ಡ್ರಾಪ್ ಲೊಕೇಶನಲ್ಲಿ ಬಂದಾಗ ನಿಮ್ಮ ರೂಟ್ ನಾಲೆಜ್ ಮಸ್ತಾಗಿದೆ ಅಂತಂದ. ನನಗೆ ಸಖತ್ ಖುಷಿಯಾಗೋಯ್ತು, ಏನಪ್ಪ ಹಿಂಗಂತವನೇ ಅಂತ ಹೇಳ್ಬಿಟ್ಟು. ಆಮೇಲೆ ಇಟ್ಕೊಂಡು ನಾನಂತೂ ಸಖತ್ ಎಂಜಾಯ್ ಮಾಡಿದೆ, ಮಸ್ತಾಗಿತ್ತು ರೈಡು ಅಂತಂದ. ಓಕೆ ಬ್ರೋ ಥ್ಯಾಂಕ್ ಯು ಸೋ ಮಚ್ ಅಂತಂದೆ. ಆಮೇಲೆ ರೈಡ್ ಎಷ್ಟಾಯಿತು ಅಂತಂದೆ. ಅದ್ರ ಮೇಲೆ ಸ್ವಲ್ಪ ಟಿಪ್ಸಾಗಿ ಕೊಟ್ಟರು, 10 ರೂಪಾಯಿ ಕೊಟ್ಟರು. ಸೊ ಇದು ನಾರ್ಮಲಾಗಿ 10 ರೂಪಾಯಿ ಅಂದರೆ ದಟ್ಸ್ ನಾಟ್ ಸ್ಮಾಲ್ ಅಮೌಂಟ್, ಇಟ್ಸ್ ಎ ಬಿಗ್ ಅಮೌಂಟ್ ಫಾರ್ ಡೆಲಿವರಿ ರೈಡರ್ಸ್. ಯಾಕಂದರೆ ನಾರ್ಮಲಾಗಿ ಯಾರೂ 1 ರೂಪಾಯಿ ಕೊಡೋದಕ್ಕೆ ಬರೋಲ್ಲ. ಎಷ್ಟೇ ದುಡ್ಡಿಟ್ಟಿರೋದಾದ್ರೂ ಸರಿ, ನಾವು ಆರ್ಡ್ರ್ ಮೇಲೆ 1 ರೂಪಾಯಿ 5 ರೂಪಾಯಿ 10 ರೂಪಾಯಿ ಕೂಡ ಕೊಡೋಕ್ಕೆ ಎಂದೇ ಮುಂಚೆ ನೋಡ್ತಾರೆ. ಅದ್ರ ಮೇಲೆ 10 ರೂಪಾಯಿ ಇವ್ರು ಕೊಡ್ತಾರೆ ಅಂತ. ದಟ್ಸ್ ಗುಡ್ ಆ್ಯಂಡ್ ಬಿಗ್ಗೆಸ್ಟ್. ಅದು ಇಷ್ಟ ಆಯಿತು. ನಾನು ಏನು ಅಂದ್ಕೊಂಡೆ, ಏನೋ ಅನ್ಕೊತಾರೆ ಅಂದ್ಕೊಂಡೆ. ಬಟ್ ಅವ್ರು ಇಟ್ಕೊಂಡು ನಿಮ್ಮ ನಾಲೆಜ್ ಚೆನ್ನಾಗಿದೆ, ರೋಡ್ ನಾಲೆಜ್ ಅಂತಂದ್ರೆ ವಾವ್ ಇಟ್ಸ್ ಗುಡ್. ಫಸ್ಟ್ ಟೈಮ್ ಈ ಥರ ಅಂದರು. ನಾನು ಯಾರಾದರೂ ಒಬ್ಬರಾದರೂ ಅಂತಾರೇನೋ ಅಂದ್ಕೊಂಡೆ, ಭಯ್ಯ ತುಮಾರ ದಿಮಾಗ್ ಮಚ್ಚೆ ಭಯ್ಯ ಅಂತಾರೆ ಅಂತ ಅಂದ್ಕೊಂಡೆ. ಬಟ್ ಇದುವರೆಗೆ ಯಾರು ಒಬ್ಬರು ಹೇಳಿಲ್ಲ. ಈಸ್ ದ ಫಸ್ಟ್ ಗೈ ಟು ಸೇ ದಟ್ ಫನ್. ಬಟ್ ನಾನು ರೆಕಾರ್ಡ್ ಮಾಡ್ತಿದ್ದೆ, ರೆಕಾರ್ಡ್ ಆಗಿಲ್ಲ. ಸರಿ ಆಯ್ತು, ಸುಮ್ಮನೆ ಆನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಆನ್ ಮಾಡಿದ್ರೆ ಇದ್ರ ಒಂದು ರೈಡ್ ಹೋಗಿದ್ವಿ. ಸೊ ಅದು ವೀಡಿಯೋ ಎಡಿಟ್ ಮಾಡಬೇಕು ಆ್ಯಂಡ್ ಮತ್ತು ಇವಾಗ ಇದು ಸ್ಟಾರ್ಟ್ ಮಾಡಬೇಕು. ಸೊ ಇನ್ನೂ ಈ ವಿಡಿಯೋ ಬರೋಕ್ಕೆ ನಿಮ್ಗೆ ಈ ವಿಡಿಯೋನ ಈಗ ಮುಚ್ಕೊಂಡು ನಾಳೆ ಮತ್ತೆ ಇನ್ನೂ ಏನಂತ ಸಿ ಟೇಕರಿಂದ ನೆಕ್ಸ್ಟ್ ವಿಡಿಯೋ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಯಾಕಂದರೆ ನಮ್ಮ ಫಾಲೋವರ್ಸ್ ಬೇಕು, ನಮ್ಮ ಸಬ್ಸ್ಕ್ರಿಪ್ಷನ್ಸ್ ಬೇಕು. ಮತ್ತು ನಿಮ್ಮ ಜೊತೆ ಮಾತಾಡೋದಿದ್ದೆ, ನಾನು ನಾಳೆ ಮಾತಾಡ್ತೀನಿ.